ಈ ಮಷಿನ್ ಬಗ್ಗೆ ಇನ್ನೊಮ್ಮೆ ವೀಡಿಯೋ ಮಾಡ್ತೇನೆ ಬೇರೆದು. ಮೊನ್ನೆ ಕೇಳ್ತಾಯಿದ್ರು ಯಾಕೆ ಸೂಪರಲ್ಲಿ ಕಡಿಮೆ ಫ್ರೇಮ್ ಇಡ್ತೀರಾ ಚೌಕಟ್ಟು ಅಂತ. ಇಲ್ಲಿ ನೋಡಿ, ಇದು 6 ಫ್ರೇಮ್ ಬಾಕ್ಸ್. ಸಂಸಾರ ಕೋಣೆಯಲ್ಲಿ 6, ಫಸ್ಟ್ ಸೂಪರಲ್ಲಿ 4 ಇಟ್ಟಿದ್ದೀನಿ, 2ನೇ ಸೂಪರಲ್ಲಿ 5 ಇದೆ, 3ನೇ ಸೂಪರಲ್ಲಿ 4 ಇದೆ. ಏನಾಗುತ್ತೆ ಅಂದರೆ ಇಲ್ಲಿ ನೋಡಿ ಎಷ್ಟು ದಪ್ಪ ಕಟ್ಟಿದೆ ನೋಡಿ. ಈ ಥರ ಇದ್ದಾಗ ಜಾಸ್ತಿ ತುಪ್ಪ ಸಿಗುತ್ತೆ. ನೀವು 6 ಫ್ರೇಮ್ ಇಟ್ಟರೆ ಕೆತ್ತಿ ಸಿಪ್ಪೆನೇ ಜಾಸ್ತಿ ಹೋಗುತ್ತೆ. ಇಷ್ಟಿಷ್ಟು ದಪ್ಪ ಬರಬೇಕು ಒಂದೊಂದು ಫ್ರೇಮು. ಈ ಥರ ನೋಡಿ ಎಷ್ಟು ದಪ್ಪ ಇದೆ ಇದು. ಒಂದು ಕೈಯಲ್ಲಿ ಬರೋಲ್ಲ, ವೇಟ್ ಇದೆ ನೋಡಿ. ಒಂದು ಹುಳ ಹರ್ಚೋಯ್ತು. ಇಲ್ಲಿ ನೋಡಿ, ಇಲ್ಲೊಂದು ಮಜೆಂಟಿ ಬೇರೆ ಬಂದಿದೆ ತುಪ್ಪದ ಪರಿಮಳಕ್ಕೆ. ಈ ಥರ ಇದ್ದಾಗ ಏನಾಗುತ್ತೆ, ದಪ್ಪ ಕಟ್ಟಿದಷ್ಟು ತುಪ್ಪ ಜಾಸ್ತಿ ಬರುತ್ತೆ. ಈ ಥರ ಇದ್ದಾಗ ಇದೇ ಥರದ್ದು 3 ಫ್ರೇಮ್ ಇದ್ರೂ 1 kg ಬರುತ್ತೆ, ಇಲ್ಲ 4 ಫ್ರೇಮ್ ಇದ್ದರೂ ಬರುತ್ತೆ. ನೀವು 6 ಫ್ರೇಮ್ ಇಟ್ಟು ಒತ್ತಡ ಇಟ್ಟಾಗ 1-2 ಫ್ರೇಮ್ ಮಧ್ಯೆ ಸ್ಪೇಸ್ ಇರುತ್ತಲ್ಲ, ಆ ಗ್ಯಾಪಿಗೆ ಜಾಸ್ತಿ ಹೋಗುತ್ತೆ. ಆಮೇಲೆ ಸಿಪ್ಪೆಗೆ ಅಂದ್ಕೊಂಡು ಅದು ಇದೊಂದು ತುಂಬ ವೇಸ್ಟ್ ಆಗುತ್ತೆ. ಅದಕ್ಕೆ ಕೂಡ ನೀವು 6 ಫ್ರೇಮ್ ಬಾಕ್ಸಲ್ಲಿ ಮಿನಿಮಮ್ ಆದರೂ 1 ಫ್ರೇಮ್ ಕಡಿಮೆ ಇಡಬೇಕು. ಒಳ್ಳೆ ಫ್ಲೋ ಇದೆ ಅಂದಾಗ 2 ಫ್ರೇಮ್ ಕಡಿಮೆ ಇಟ್ಟರು ಆಗುತ್ತೆ. ನಾನು ನೋಡಿ ಅದರಲ್ಲಿ 4 ಇದೆ, ಇದರಲ್ಲಿ 4 ಇದೆ, ಇದರಲ್ಲೂ ಕೂಡ 4 ಇದೆ. 4 ಇಟ್ಟಿದ್ದೀನಿ, ಒಳ್ಳೆ ಹನಿ ಮಾಡುತ್ತೆ. ಈ ಬಾಕ್ಸ್ ತೋರಿಸ್ತೆ. ಈ ಬಾಕ್ಸು ಅಂತಲ್ಲ, ಎಲ್ಲ ಬಾಕ್ಸಲ್ಲೂ ಅಷ್ಟೇ. ಕೆಲವೊಂದು 8 ಫ್ರೇಮ್ ಬಾಕ್ಸ್ ಇದೆ ನಮ್ಮದು ಕೆಲವೊಂದು ಏರಿಯಾದಲ್ಲಿ. ಇದು ನೋಡಿ, ಇದೇನು ಹನಿ ಮಾಡಿಲ್ಲ, ಇದನ್ನೇನು ತೆಗೆಯೋದು ಬೇಕಾಗಲ್ಲ. ಸ್ವಲ್ಪ ಹುಳ ಸ್ಟ್ರೆಂತ್ ಕಡಿಮೆ ಆಗಿದ್ದು ನೋಡಿದ್ರೆ ಏನೋ ಒಂದು ರೋಗ ಒಕ್ಕರಿಸಿದೆ ಇದಕ್ಕೆ. ನೋಡೋಣ, ಹಿಂಗೆ ಇರಲಿ, ಇದು ತೆಗಿಯೋಕ್ಕೂ ಹೋಗಲ್ಲ. ತೆಗೆದ್ರೆ ಈಗ ನೆಕ್ಸ್ಟ್ ಬೇರೆ ಬಾಕ್ಸಿಗೆ ಕೂಡ ಸ್ಪ್ರೆಡ್ ಆಗಿಬಿಡುತ್ತೆ ಅಂತ. ನೀವೊಂದು ಯಾವುದೇ ಬಾಕ್ಸ್ ತಗೊಳ್ಳಿ, ಕಡಿಮೆನೇ ಇಡಬೇಕು. ನಂದು ಅಂತಲ್ಲ, ಯಾರ್ದಾದರೂ ಕೂಡ. ರಬ್ಬರ್ಗೆಲ್ಲ ಇಡೋರು 6 ಫ್ರೇಮ್ ಬಾಕ್ಸಲ್ಲಿ 4 ಫ್ರೇಮ್ ಇಡ್ತಾರೆ. ನಮ್ಮಲ್ಲಿ 5 ಇಡ್ತಾರೆ ಕೆಲವೊಂದು ಟೈಮು. ದಪ್ಪ ಎಷ್ಟು ದಪ್ಪ ರಟ್ಟಾಗುತ್ತೋ ಅಷ್ಟು. ಇಲ್ಲಿ ನೋಡಿ, ಇದು 8 ಫ್ರೇಮ್ ಬಾಕ್ಸಲ್ಲಿ 6 ಫ್ರೇಮ್ ಇದೆ. ಕೆಳಗಡೆದು ಕೂಡ ಇದು ನೋಡಿ 7 ಫ್ರೇಮ್ ಬಾಕ್ಸು 6 ಫ್ರೇಮ್ ಇದೆ. 7 ಫ್ರೇಮ್ ಬಾಕ್ಸ್ ಅಲ್ಲ, ಬರೀ ಸೂಪರು. ಕೆಳಗಡೆ 8 ಫ್ರೇಮಿಂದಿದೆ. ಆ 8 ಫ್ರೇಮ್ದಲ್ಲೂ ಕೂಡ 6 ಅಥವಾ 7 ಇದೆ. 7 ಇರಬೇಕು. ಇದರಲ್ಲಿ 1, 2, 3 ಸೂಪರ್ ಇದೆ. 3 ಸೂಪರಲ್ಲಿ 16 ಫ್ರೇಮ್ ಇರಬೇಕು. ಹೌದು, 16. ಏನಕ್ಕೆಂದರೆ 4 ರೌಂಡ್ ತಿರ್ಸಿದ್ದೀನಿ ನಾನು. ಅಂದರೆ 5 3 15 16 ಅಲ್ಲ, ಸಾರಿ, 5 5 4 ಇದೆ, 14 ಇದೆ. 3.5 ರೌಂಡ್ ಅಂದರೆ 3 ಹಿಡೀರಿ. 3 kg ತುಪ್ಪ ಒಂದಂಗೆ ಆಯ್ತದಲ್ವ ಒಂದು ಟೈಮ್. ಇದರಲ್ಲಿ ಈಗ ಲಾಸ್ಟ್ ಟೈಮ್ 2.5 kg, ಅದಕ್ಕೂ ಲಾಸ್ಟ್ ಟೈಮ್ 2.5 ಎಲ್ಲ ಸೇರಿ ಒಂದು 7.5 kg. ಒಂದು ಟೈಮ್ 2.5 ಅಂತ ಎವರೇಜ್ ತಗೊಳ್ಳಿ. 7.5 kg ತುಪ್ಪ ಬಂದಿದೆ ಇದರಲ್ಲಿ. ಇದರಲ್ಲಿ ಸೂಪರಲ್ಲಿ 7 ಫ್ರೇಮ್ ಇದೆ. ಆಯಿತಾ, 7 14 ಫ್ರೇಮ್. ಇದರಲ್ಲೂ ಕೂಡ 3 ಸಲ ತೆಗೆದಾಯಿತು. ಇದರಲ್ಲೂ ಕೂಡ ಈಗ 3ನೇ ಸಲ ತೆಗಿತಾ ಇರೋದು. 4 3 12. 4 ಫ್ರೇಮಿಗೆ 1 kg ಅಂತ ಹಿಡೀರಿ. ಕೆಲವೊಂದು ಟೈಮ್ ಬರೋಲ್ಲ, ಕೆಲವೊಂದು ಟೈಮ್ ಬರುತ್ತೆ. ಈ ಥರ ದಪ್ಪ ಇದ್ದಾಗೆಲ್ಲ ಬರುತ್ತೆ 4 ಫ್ರೇಮಿಗೆ. ಎವರೇಜ್ 2.5 ಹಿಡೀರಿ. 2.5 7.5 kg. ಇನ್ನೊಂದು ರೌಂಡ್ ಬಂದರೆ ಬರ್ಬೋದು, ಇಲ್ಲಾಂದರೆ ಇಲ್ಲ. ಈ ಥರ ಸೂಪರ್ ಇಳಿಸಿದಾಗ ಬರುತ್ತೆ. ನೀವು ಗ್ಯಾಪ್ ಇಟ್ಟರೆ ಅಡ್ವಾಂಟೇಜ್. ಅದು ರಟ್ಟು ದಪ್ಪವಾಗಿ ಕಟ್ಟುತ್ತೆ, ತುಪ್ಪದ ರಟ್ಟು ಜಾಸ್ತಿ ತುಪ್ಪ ಹಿಡಿಯುತ್ತೆ, ಕೆಲಸನೂ ಕಡಿಮೆ, ಎಲ್ಲದಕ್ಕೂ ಬೆಸ್ಟು. ಅದಕ್ಕೆ ನೀವು ಕಡಿಮೆನೇ ಇಡಬೇಕು. ಓಕೆನಾ, ಬಾಯ್.